ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರೋ ಕೂರ್ಗ್ ಬರ್ತುಳುವಾರನ್ನ ಮಾತಾಡ್ತಿರೋದು. ಇವತ್ತು ನಿಮಗೆ ಕೊಡಗಿನಿಂದ ನಾನು ಮಂಗಳೂರಿಗೆ 184 ರೂಪಾಯಿ ರೆಡ್ ಬಸ್ಸಲ್ಲಿ ಕೊಟ್ಬಿಟ್ಟು ಸೀದಾ ಬಂದರೆ ಎಲ್ಲಿಗೆ ಅಂತ ತಿಳ್ಕೊಂಡಿದ್ದೀರ, ಸುಲ್ತಾನ್ ಬತ್ತೇರಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು. ಇದು ಸುಲ್ತಾನ್ ಬತ್ತೇರಿ ಪ್ರೊಟೆಕ್ಷನ್ ನೋಟಿಸ್ ಬೋರ್ಡ್ ನೋಡ್ಬೋದು ಇಲ್ಲಿ. ಸುಲ್ತಾನ್ ಬತ್ತೇರಿ ಅಂದರೆ ಕನ್ಫ್ಯೂಸ್ ಆಗಿಬಿಡಿ ಸ್ನೇಹಿತರೆ. ಇದು ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿದ ಒಂದು ಗುಪ್ತಗಾಮಿನಿ ಅಂತಲೇ ಹೇಳ್ಬೋದು. ಇದು ಸುಲ್ತಾನ್ ಬತ್ತೇರಿ ನೋಡಿ, ಬಳ್ಳೂರು ಸ್ನೇಹಿತರೆ. ಈ ಗೇಟ್ ಒಳಗಿಂದ ಹೋದರೆ ನನ್ನ ಅನಿಸಿಕೆ ಸುರಂಗ ಮಾರ್ಗ ಏನಾದರೂ ಇರ್ಬೋದು ಅಂತ ನನ್ನೊಂದು ಡೌಟ್ ಇದೆ. ಅದು ಸರಿಯಾಗಿ ಗೊತ್ತಿಲ್ಲ, ಮುಂದೆ ನೋಡೋಣ ಬನ್ನಿ. ನಾವೀಗ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಸೈಡಲ್ಲಿ ಇದೇನು ಅಂತ ಹೇಳಿದ್ರೆ, ಇದು ಒಂದು ಅವ್ರದ್ದು ಇದು ಏನಂತ ಹೇಳ್ತಾರೆ, ಇದಕ್ಕೆ ಯುದ್ಧ ಮಾಡಲಿಕ್ಕೆ ಒಂದು ಪ್ಲೇಸ್ ಇದು. ಇಲ್ಲಿಂದ ಏನು ಅಂತ ಹೇಳಿದ್ರೆ ಆ ಕಡೆ ತಣ್ಣೀರು ಬಾವಿ ಅಂತಿದೆ, ಅಲ್ಲಿ ಇಂದ ಈ ಬ್ರಿಟಿಷವರು ಯುದ್ಧಕ್ಕೆ ಅಂತ ಬಂದಾಗ ಇಲ್ಲಿಂದ ಇವರು ಮಿಸೈಲ್ ಅಂತ ಹೇಳ್ತಾರೆ, ಮಿಸೈಲ್. ಮತ್ತು ನೋಡಿ ಇಲ್ಲಿ ಗನ್ ಇಟ್ಕೊಂಡು ಶೂಟ್ ಮಾಡಲಿಕ್ಕೆ ಇಲ್ಲಿ ಎಲ್ಲ ಸೈನಿಕರು ನಿಂತಿರ್ತಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಹೋಲಿದೆ, ಇಲ್ಲಿಂದ ಕೆಳಗಡೆ ಯಾರಿದ್ರೆ ಎಲ್ಲರಿಗೂ ಶೂಟ್ ಮಾಡಲಿಕ್ಕೆ ಇರೋದು ಇದು. ನೋಡಿ ಯಾವ ಥರ ಇದೆ ಅಂತ ಬ್ಯೂಟಿಫುಲ್ಲಾಗಿ. ಇದ್ರ ಕೆಳಗಡೆ ಏನೊಂದು ಸುರಂಗ ಮಾರ್ಗ ಇದೆ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಅಂತ. ಈ ಒಂದು ಗುಮಾನಿ ಮಾತು ಮಡಿಕೇರಿಗೂ ಇದೆ ಅಂತ ಹೇಳ್ತಾರೆ. ಆದರೆ ನೋಡೋಣ ಬನ್ನಿ. ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ನದಿ ನೀವು ನೋಡ್ತಾ ಇರ್ಬೋದು ಗುರುಪುರ ನದಿ ಅಂತೇಳಿ. ಇದ್ರ ಒಂದು 2-3 ಕಿಲೋಮೀಟ್ರ್ ಮುಂದೆ ಹೋದರೆ ನಮಗೆ ನೇತ್ರಾವತಿ ನದಿ ಸಿಗುತ್ತೆ. ಆ ನೇತ್ರಾವತಿ ನದಿ ಮತ್ತು ಗುರುಪುರ ನದಿ ಎರಡೂ ಸೇರಿ ಹೋಗೋದು ಅರಬ್ಬಿ ಸಮುದ್ರಕ್ಕೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ವ್ಯೂ. ಒಂದು ಫೆರಿ ರೈಡಿಂಗ್ ಮಾಡೋಣ ಬನ್ನಿ ಸ್ನೇಹಿತರೆ. ಲೋಕಲ್ಲ ನೀವು ಇಲ್ಲಿ? ಸರ್ ನಮಸ್ತೆ ಸರ್, ನಾವು ಕೊಡಗಿನಿಂದ ಬಂದಿರೋದು. ಯೂಟ್ಯೂಬರ್ ಭರತ್ ಅಂತೇಳಿ. ಹೌದಾ ಸರ್, ನಮಸ್ತೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಸುಲ್ತಾನ್ ಬತ್ತೇರಿ ಅಂತ. ಇಲ್ಲಿ ಟಿಪ್ಪು ಸುಲ್ತಾನ್ ಇಲ್ಲಿ ಬಂದು ಕೋಟೆ ಅಂದರೆ ಇಲ್ಲಿ ಸಮುದ್ರದಿಂದ ಆ ಕಡೆ ಸಾಗಾಣಿಕೆ ಮಾಡಲಿಕ್ಕೆ, ಅಂದರೆ ಬೇರೆ ಬೇರೆ ದೇಶಕ್ಕೆ ಎಲ್ಲ ಇದು ಮಾಡಲಿಕ್ಕೆ ಇಲ್ಲಿ ಬಂದು ರಫ್ತು ಮಾಡಲಿಕ್ಕೆ ಇಲ್ಲಿ ಬರ್ತಾ ಇದ್ರು. ಹಾಗೆ ಈ ಪ್ಲೇಸು ಸರ್, ಇದು ಕಟ್ಟಿದ್ದು ಯಾಕಂತ ಹೇಳ್ಬೋದಾ ಸರ್? ಇದು ಭಾಳ ಸೂಪರ್ ಆಗಿದೆ. ರಕ್ಷಣೆಗೆ, ಅಂದರೆ ದೂರದಿಂದ ಯಾವ್ದಾದ್ರು ಬೇರೆ ಸಮುದ್ರದಿಂದ ಯಾರಾದರೂ ಬೇರೆ ಬಂದ್ರೆ ಇಲ್ಲಿಂದಾನೆ ದುಷ್ಕರ್ಮಿಗಳು ಬಂದ್ರೆ ಇಲ್ಲಿಂದಾನೆ ಪಿರಂಗಿ ಇಟ್ಟು ಇಲ್ಲಿಂದ ಇದು ಅವರಿಗೆ ಶೂಟ್ ಮಾಡ್ತಾ ಇದ್ರು ಮಾಡ್ಲಿಕ್ಕೆ. ಸರ್ ಇದು ಹೊಳೆ ಆ್ಯಕ್ಚುಲಿ ಅಲ್ವಾ ಸರ್? ಇಲ್ಲಿಂದ ಒಂದು ಹೋಗುತ್ತಂತೆ ಪ್ಲೇಸು ಸಮುದ್ರಕ್ಕೆ, ಅದು ಯಾವುದು ಅಂತ ಗೊತ್ತಿಲ್ಲ ಅಂತೆ ಇದುವರೆಗೂ. ಹಿಂಗೆ ಮುಂದೆ ಹೋಗಿ ಈ ಕಡೆ ಹೋಗ್ಬೇಕು, ಮತ್ತೆ ಅಲ್ಲಿಂದ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮುಖಾಂತರ ಸ್ಟ್ರೇಟ್ ಹೋದ್ರೆ ಆ ಕಡೆ ಅಲ್ಲ, ಒಂದು ನೀರು ಸರ್, ವಾಟರ್ ನೀರು ಗೊತ್ತಿಲ್ಲ. ಇಲ್ಲಿ ಒಂದು ಪ್ಲೇಸ್ ಇದೆ ಅಂತೆ, ಇದಾ ಅಂತ ನನ್ನ ಅನಿಸಿಕೆ. ಒಂದು ಜಾಗ ಇದೆ ಅಂತೆ, ಇದು ಎಲ್ಲಿಗೆ ಹೋಗುತ್ತೆ ಅಂತ ಇದುವರೆಗೂ ಯಾರು ಕಂಡಿಡ್ದಿಲ್ಲ ಅಂತೆ ಸರ್. ಇದು ಹೊಳೆಗೆ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಅಂತೆ, ಅದು ಯಾವ ಪ್ಲೇಸ್ಗೆ ಹೋಗುತ್ತೆ ಅಂತ ಇನ್ನೂ ಕಂಡಿಡ್ದಿಲ್ವಂತೆ. ಅದೇ ಮೊದಲವ್ರದ್ದು ಇಟಿ ಆದರೆ 400 years ಬ್ಯಾಕ್ ಅಲ್ವಾ ಸರ್? ಸರ್ ಈಗ ಇಲ್ಲಿಂದ ಈಗ ನಾವು ಎಲ್ಲಿ ಹೋಗ್ಬೋದು? ಈಗ ನಾವೀಗ ಹೋಗೋದಾದ್ರೆ ನಿಮ್ಗೆ ಈಗ ಇಲ್ಲಿಂದ ಅಲ್ಲಿ ಮುಂದೆ ಬೋಟ್ ಇದೆ, ಬೋಟಿನ ಮುಖಾಂತರ ನೀವು ತಣ್ಣೀರ್ ಬಾವಿ ಬೀಚ್ಗೆ ಹೋಗ್ಬೋದು. ತಣ್ಣೀರ್ ಬಾವಿ ಬೀಚ್ ಮತ್ತೆ ಅದಷ್ಟೇನಾ? ಅದೆಲ್ಲ ಸರ್ ಹಾರ್ಬರ್ ಎಲ್ಲ ನೋಡ್ಬೋದಲ್ವ? ನೋಡ್ಬೋದು. ಅಲ್ಲಿ ನಿಮ್ಗೆ ಬೋಟ್ ನಿಲ್ತದೆ, ಅಲ್ಲಿಂದ ಹಿಂಗೆ ಹೋಗಿ ಫುಲ್ ಹಾರ್ಬರ್ ಎಲ್ಲ ನೋಡ್ಕೊಂಡ್ ಬರ್ಬೋದಲ್ಲ? ಹೌದು. ಹಿಂಗೆ ಮತ್ತೆ ಇನ್ನೊಂದು ದಾರಿ ಕೂಡ ಇದೆ, ಅಲ್ಲಿ ಮೇನ್ ಹೈವೇ ಇಂದ ಕೂಳೂರು ಬದಿಯಿಂದ ಸೀದಾ ಈ ಕಡೆ ಸ್ಟ್ರೇಟ್ ಆ ಸೈಡ್ ಹೋದ್ರೆ ಅಲ್ಲಿ ನಮ್ದು ರೋಡು ಇದಕ್ಕೆ ಅದು ಬ್ರಿಡ್ಜ್ ದಾಟಿ ಅಲ್ಲಿ ಸಿಗ್ತದೆ, ನಿಮಗೆ ರೋಡ್ ಕವರ್ ಆಗ್ತದೆ. ಮತ್ತೆ ಅಲ್ಲಿಂದ ಸ್ಟ್ರೇಟ್ ತಣ್ಣೀರ್ ಬಾವಿ ಬೀಚಿಗೆ ಅಲ್ಲಿಂದ ಕೂಡ ಬರ್ಬೋದಲ್ಲ? 2 ದಾರಿ ಇದೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರಿ ಕೂರ್ಗ್ ಬರ್ತುಳಾರನ್ನ ಮಾತಾಡ್ತಿರೋ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಹೊಳೆಯಿಂದ ಆ ಕಡೆ ಸಮುದ್ರ. ಸುಲ್ತಾನ್ ಬತ್ತೇರಿ ಅಂತ ಹೇಳ್ತಾರೆ ಸ್ನೇಹಿತರೆ ಪ್ಲೇಸ್ಗೆ. ನೋಡ್ಬೋದು ನೀವು ಸುತ್ತಲೂ ನೋಡ್ತಾ ಇರ್ಬೋದು ಸುಲ್ತಾನ್ ಬತ್ತೇರಿ ಅಂತ. ಈ ಜಾಗದಿಂದ ನಾನೀಗ ಬೋಟ್ ಮುಖಾಂತರವಾಗಿ ನಾನು ಅಲ್ಲಿಗೆ ಹೋಗ್ತೀನಿ. ಈಗ ನಾನು ಇದು ಯಾವ ಪ್ಲೇಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿಂದ ಒಂದು ಈ ಹೊಳೆ ನೀರು ಹೋಗಿ ಸಮುದ್ರಕ್ಕೆ ಸೇರುತ್ತಂತೆ. ಅದು ಯಾವ ಪ್ಲೇಸಿಗೆ ಸೇರುತ್ತೆ ಅಂತ ಇಷ್ಟುವರೆಗೂ ಯಾರೂ ಕಂಡಿಡ್ದಿಲ್ಲ ಅಂತ ಸ್ನೇಹಿತರೆ. ಅದನ್ನು ನಾವೀಗ ಅಲ್ಲಿ ಯಾರಾದರೂ ನೆಕ್ಸ್ಟು
ಯಾರು ಹಿರಿಕರಿದ್ದರೆ ಕೇಳೋಣ. ಬನ್ನಿ ನಾವೀಗ ಬೋಟಲ್ಲಿ ಹೋಗೋಣ ಅಲ್ಲಿಗೆ. ಬನ್ನಿ ಹೋಗೋಣ ಮುಂದೆ. ಬನ್ನಿ ಸ್ನೇಹಿತರೆ, ಈಗ ನಾವು ಪಾರ್ಕಿಂಗ್ ಏರಿಯಾ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಮಳೆ ಬಂದು ಕೆಸರು, ಇಲ್ಲಿ ನಮ್ಮ ಕೊಡಗಲ್ಲೇ ಈಗ ಸದ್ಯಕ್ಕೆ ಮಳೆ ಇಲ್ಲ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಮಂಗಳೂರಲ್ಲಿ ಮಳೆ ಬರೋದಂದರೆ ಹೆಂಗೆ ಬರುತ್ತೆ ಅಂದರೆ ಸೂಪರಾಗಿ ಬರುತ್ತೆ. ಬನ್ನಿ ನೋಡೋಣ. ಇಲ್ಲಿ ಪಾನಿಪುರಿ ಅಂಗಡಿ ಇದೆ, ನೋಡೋಣ ಅವ್ರ ಹತ್ರ ಏನು ಹೇಳ್ತಾರೆ ಅಂತ, ಅವ್ರ ಹತ್ರ ರೂಟ್ ಕೇಳ್ಕೊಳ್ಳೋಣ. ಓಕೆ ಬನ್ನಿ ಮುಂದೆ ಹೋಗೋಣ ಸ್ನೇಹಿತರೆ. ರೈಟ್ ಸೈಡ್ಗೆ ಸ್ಟ್ರೈಟ್ ಹೋಗಿ ಅಂತ ಹೇಳ್ತಾಯಿದ್ದಾರೆ. ನೋಡೋಣ ಮುಂದೆ ಏನಿದೆ ಅಂತ. ವಾವ್ ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಸ್ನೇಹಿತರೆ. ಇದು ಮಂಗಳೂರು ಮಂಜುನಾಥ, ನನಗೊಂದು ಒಳ್ಳೆ ಸಂತೋಷ ಆಯ್ತಾಯಿದೆ ಈಗ, ಮತ್ತು ಖುಷಿ ಆಗ್ತಾಯಿದೆ. ಒಂದು ಪ್ಲೇಸ್ ಮಂಗಳೂರಲ್ಲಿ ನನಗೆ ಇವತ್ತು ನೋಡ್ಲಿಕ್ಕೆ ಸಿಗ್ತಾಯಿದೆ ಅಂಥೇಳಿ. ಸ್ನೇಹಿತರೆ, ನೀವು ಒಮ್ಮೆ ಬನ್ನಿ ಇಲ್ಲಿಗೆ, ನಿಮ್ಮ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಭಾಳ ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ನೋಡಿ ಸ್ನೇಹಿತರೆ, ಮಂಗಳೂರು ಅವ್ರದ್ದು ದೇವರು ಏನು ಅಂತ ತಿಳ್ಕೊಂಡಿದ್ದೀರಾ? ಮೀನೇ ದೇವರು. ನೋಡಿ ಅದನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ವಾಟ್ ಎ ಬ್ಯೂಟಿಫುಲ್ ವ್ಯೂ ಸ್ನೇಹಿತರೆ. ನಮಸ್ತೆ. ಇದೆಲ್ಲ ನೀವು ನೋಡಬೇಕು, ಕಣ್ ತುಂಬ್ಕೋಬೇಕು, ಬರಬೇಕು ಒಮ್ಮೆ ಮಂಗಳೂರಿಗೆ ಬಂದಾಗ. ಜ್ಯೋತಿ ಅನ್ನೋ ಒಂದು ಪ್ಲೇಸ್ ಇದೆ ಸ್ನೇಹಿತರೆ. ಆ ಜ್ಯೋತಿ ಪ್ಲೇಸಿಂದ ಒಂದು ವೆನ್ಲಾಕ್ ಹಾಸ್ಪಿಟ್ಲಿಗೆ ಒಂದು 35 ರೂಪಾಯಿ ಕೊಟ್ಟರೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಬಂದು ಮತ್ತೆ ನೆಕ್ಸ್ಟ್ ಬಂದು ನಿಮಗೆ ಅಲ್ಲಿಂದ ಒಂದು 100 ರೂಪಾಯಿ ಕೊಟ್ಟರೆ ನಿಮಗೆ ಸುಲ್ತಾನ್ ಬತ್ತೇರಿಗೆ ತಂದಿಳಿಸ್ತಾರೆ ಸ್ನೇಹಿತರೆ. ಬನ್ನಿ ಹಂಗೇ ನಡ್ಕೊಂಡು ಹೋಗುವ. ಭಾಳ ಸೂಪರಾಗಿದೆ. ಬನ್ನಿ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇದು ನೋ ಪಾರ್ಕಿಂಗ್ ಇನ್ ಫ್ರಂಟ್ ಆಫ್ ಗೇಟು ಸ್ನೇಹಿತರೆ. ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಭಾಳ ಚಂದ ಇದೆ ಸ್ನೇಹಿತರೆ. ಮಂಗಳೂರಿಗೆ ಒಮ್ಮೆ ಬಂದರೆ ಇದನ್ನು ನೀವು ನೋಡದೆ ಹೋಗಬಾರ್ದು ಸ್ನೇಹಿತರೆ, ಮಿಸ್ಸೇ ಮಾಡಬೇಡಿ. ಅಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ವಿತ್ ಐಲ್ಯಾಂಡ್, ವಿತ್ ನದಿ, ಸಮುದ್ರ. ನನ್ನ ಲೈಫಲ್ಲಿ ನಾನು ಸಮುದ್ರನ ನೋಡಿದ್ದಿಲ್ಲ ಸ್ನೇಹಿತರೆ. ಇದೇ ಮೊದಲ ಬಾರಿಗೆ ನಾನು ಸಮುದ್ರ ನೋಡಿದೆ ಅಂಥೇಳಿ. ಸಮುದ್ರ ಹಿಂಗೆ ಇರುತ್ತೆ ಅಂತ ಮೂವಿಲೆಲ್ಲ ನೋಡಿದ್ದೆ, ಬಟ್ ರಿಯಲ್ ಆಗಿ ನಾನು ಇವತ್ತು ನೋಡಿದ್ದು. ಅದು ನೀವು ಈ ಥರ ಒಂದು ಹೊಳೆ ದಾಟಿ ಮತ್ತೆ ಸಮುದ್ರ ನೋಡೋದು ಅಂತ ಹೇಳಿದ್ರೆ ಒಂದು ಒಳ್ಳೆ ಎಷ್ಟೋ ಕಡೆ ಇರ್ಬೋದು, ನನಗೊಂದಂತೂ ಸುಂದರವಾದ ಒಂದು ಅನುಭವ ಸ್ನೇಹಿತರೆ. ಬನ್ನಿ ಬನ್ನಿ ನಾವು ಹೀಗೆ ಮುಂದೆ ಹೋಗಬೇಕು. ಮುಂದೆ ಹೋಗ್ತಾ ನೋಡಿ, ಈಗ ನಮಗೆ ಟಿಕೆಟ್ ಕೌಂಟ್ರ್ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಇದೆ ಇಲ್ಲೆಲ್ಲ CC ಕ್ಯಾಮ್ರಾ ಏರಿಯಾ. ಇಲ್ಲಿ ಒಂದು ಕಸ ಏನೂ ಹಾಕಬಾರ್ದು, ಹುಷಾರಾಗಿ ಹೋಗಿ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಇದೇ ನಮ್ಮದು ಬೋಟು ಬರ್ತಾ ಇದೆ ಅಲ್ಲಿ ನೋಡಿ. ಈಗ CC ಕ್ಯಾಮ್ರಾ ಇರೋ ಏರಿಯಾ ಇದು. ಟಿಕೆಟ್ ಕೌಂಟ್ರ್ ಸ್ನೇಹಿತರೆ. ಇಲ್ಲಿ ಒಬ್ಬರಿಗೆ 15 ರೂಪಾಯಿ. ನಾನು 15 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಈಗ ಇಲ್ಲಿಂದ ಆ ಕಡೆ ಸೈಡ್ಗೆ ಹೋಗಬೇಕು ಸ್ನೇಹಿತರೆ. ನೋಡೋಣ ಆ ಕಡೆ ಸೈಡು ಏನಿದೆ, ಏನು ವಿಷಯ ಅಂತ. ಇಲ್ಲಿ ನೋಡಿ, ಬೇಕಾದರೆ ಸಮಯ ನೀವು ನೋಡ್ಬೋದು. 7 ಗಂಟೆಯಿಂದ 7:30 ಗಂಟೆ, ಬೆಳಿಗ್ಗೆ 7 ಗಂಟೆಯಿಂದ 7:30 ಗಂಟೆ ಇಲ್ಲಿ ಇರುತ್ತೆ. ನೋಡ್ಬೋದು, ಇಲ್ಲಿ ನೋಡ್ಬೋದು ನಿಮಗೆ ಮೊಗವೀರ, ಇವರ ಕುಲದೇವರು ಅಂತ ಹೇಳ್ತಾರೆ. ಇವ್ರನ್ನ ನೋಡ್ಬೋದು. ಸೂಪರ್ ಆಗಿದೆ ಸ್ನೇಹಿತರೆ ಮತ್ತು ಪ್ಲೇಸು. ನಾನು ಬಂದಿರೋದೀಗ ಜೂನಲ್ಲಿ. ಈಗ ಒಳ್ಳೆ ಮಳೆ. ಈಗ ಬಳ್ಳೂರು ಮೊಗವೀರ ಮಹಾಸಭಾ ವೆಲ್ಕಮ್ ತಣ್ಣೀರು ಬಾವಿ. ನೋಡಿ ಸ್ನೇಹಿತರೆ, ತುಂಬ ಟೂರಿಸ್ಟ್ಗಳಿದ್ದಾರೆ. ನಾವೀಗ ಏನು ಫೆರಿ ಇದೆ ಆ ಫೆರಿಯಲ್ಲಿ ಹೋಗಬೇಕು. ಭಾಳ ಇಂಟ್ರೆಸ್ಟಿಂಗಾಗಿ ಭಾಳ ಮಜಾ ಇರುತ್ತೆ ಸ್ನೇಹಿತರೆ. ಬನ್ನಿ ನಾವು ಹೋಗೋಣ ಮುಂದೆ, ನೋಡೋಣ ಇನ್ನೇನೇನಿದೆ ಅಂತ. ಇಲ್ಲಿ ನೋಡ್ಬೋದು, ನೀವೊಂದು ಬೋಟ್ ನೋಡ್ತಾ ಇರ್ಬೋದು. ಇದು ನೋಡಿ ಪಾಲ್ಗಣಿ ನೋಡ್ತಾ ಇರ್ಬೋದು. ಅದ್ರ ಮಧ್ಯದಲ್ಲಿ ತೆಂಗಿನ ಮರಗಳು ನೆಟ್ಟಿದ್ದಾರೆ ಸ್ನೇಹಿತರೆ. ಎಷ್ಟು ಪ್ರಾಮಾಣಿಕತೆ ಕೊಡ್ತಾರೆ ಅಂದರೆ ತೆಂಗಿನ ಮರ, ಅಡಿಕೆ ಮತ್ತು ಮೀನಿಗೆ. ಇಲ್ಲಿ ಈ 3ಕ್ಕೆ ಮಂಗಳೂರವರು ಭಾಳ ಇದು ಕೊಡ್ತಾರೆ. ಮತ್ತು ಇಲ್ಲಿನ ಜನಗಳು ನೀವು ಯಾರೇ ನೋಡ್ಬೋದು, ಒಂದು ಆಟೋ ಡ್ರೈವರ್ ಆಗಿರ್ಬೋದು ಸ್ನೇಹಿತರೆ, ಯಾರಾದರೂ ಆಗಿರ್ಬೋದು, ಯಾರು ಇಲ್ಲಿ ಮೋಸ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ ಯಾರಿಗೂ. ಆ ಥರ ಜನಗಳೇ ಇರೋದು. ನಮ್ಗೆ ಏನು ಮಾಹಿತಿ ಬೇಕಾದರೂ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಹಾಗಾಗಿ ನಾವು ಒಂದು ಒಳ್ಳೆ ಪ್ಲೇಸ್ನ ಇವತ್ತು ನೋಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಮಂಗಳೂರಿನ ಜನ ಆಗ್ಲಿಂದನೂ ಒಳ್ಳೆ ಜನ ಅಂತ ಹೇಳಲ್ಪಡುತ್ತೆ. ಯಾಕೆಂತ ಹೇಳಿದ್ರೆ ಈ ಸೈಡ್ ಸ್ವಲ್ಪ ಆಲ್ಕೋಹಾಲ್ ಸ್ವಲ್ಪ ಕಮ್ಮಿ ಕುಡಿಯೋದು, ಕುಡಿತಕ್ಕೆ ಒಳಗಾಗುವ ಜನ ಸ್ವಲ್ಪ ಕಮ್ಮಿ ಇಲ್ಲಿ. ಎಸ್, ವೆರಿ ಬ್ಯೂಟಿಫುಲ್ ಪ್ಲೇಸ್. ಆದರೆ ಮಾತ್ರ ಸೆಕೆ ಮಾತ್ರ ಸ್ನೇಹಿತರೆ
ಸೆಕೆನೆ ಮಳೆ ಬಂದು ನಿಂತರೂ ಸೆಕೆ ನೋಡಿ ಬನ್ನಿ. I know you told your friend you're not okay, and tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away, as you fade away. Yeah, I'm about to fade away, 'cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay? Just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me? Well then baby have a taste. All the highs and the lows, no you'll never be the same. I don't really wanna hurt you but I can't control the pain. If you're sticking by my side maybe we could be okay. Okay, maybe you could be the change I need today. I promise that I've never felt this way. I really hope that you will choose to stay through all the pain. I know you told your friend you're not okay, and tell me what's ಸ್ನೇಹಿತರೆ, ಈಗ ನಮ್ಮ ಬೋಟ್ ಬಂತು ನೋಡಿ. ಅದರಲ್ಲಿರೋ ಜನಗಳು ಆ ಕಡೆ ಸೈಡಿಂದ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ ದೃಶ್ಯದಲ್ಲಿ. ಆ ಕಡೆ ಸೈಡಿಂದ ಬೋಟಿಂದ ಇಳಿದು ಬರ್ತಾ ಇದ್ದಾರೆ. ನಾವೀಗ ಕ್ಯೂವಲ್ಲಿ ನಿಂತ್ಬಿಟ್ಟು 15 ರೂಪಾಯಿ ಕೊಟ್ಬಿಟ್ಟು ಕ್ಯೂವಲ್ಲಿ ನಿಂತ್ಬಿಟ್ಟು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾವು ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಬರೀ ಇಲ್ಲಿಂದ ಹೋಗಿ ಬರಲಿಕ್ಕೆ ಸ್ನೇಹಿತರೆ 50 ರೂಪಾಯಿ ಮಾತ್ರ ಖರ್ಚಾಗುತ್ತೆ ಸ್ನೇಹಿತರೆ, ಅಷ್ಟೇ 50 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ನಾವೀಗ ಬೋಟಲ್ಲಿ ಹತ್ತಿ ಕೂತ್ಕೊಳ್ತಿದ್ದಾರೆ ಜನ. ನಾವು ಹೋಗೋಣ, ಒಳಗಡೆ ಕೂತ್ಕೊಳ್ಳೋಣ. ಡ್ರೈವರು ಬೋಟ್ನ ಫೆರಿನ ಯಾವ ರೀತಿ ಓಡಿಸ್ತಾರೆ ಅಂತ ನೋಡೋಣ. ಬನ್ನಿ ಮುಂದೆ ಹೋಗೋಣ ಸ್ನೇಹಿತರೆ, ಬನ್ನಿ. ನಾನಂತೂ ಲೈಫಲ್ಲಿ ಈ ಥರ ಬೋಟಲ್ಲಿ ಕೂತಿತ್ತಿಲ್ಲ. ಪಾಲ್ಗುಣಿ ಬೋಟ್ ಹೆಸರು. ನೋಡಿ ಇಲ್ಲಿ ಎಲ್ಲರಿಗೂ ಟಿಕೆಟ್ ಕೊಟ್ಬಿಟ್ಟು ನಾವೀಗ ಒಳಗಡೆ ಹೋಗಬೇಕು ಸ್ನೇಹಿತರೆ. ಇಸ್ಕೊಂಡ್ರಿ ಈಗ ಟಿಕೆಟು. ಬನ್ನಿ ಬೋಟ್ ಒಳಗಡೆ ಹತ್ತಿ ಕೂರುವ. ನಾವು ಫ್ರಂಟಿಗೆ ಹೋಗ್ಬಿಡೋರು ಸ್ನೇಹಿತರೆ, ಯಾಕಂತ ಹೇಳಿದ್ರೆ ಫ್ರಂಟಿಗೆ ಹೋದರೆ ತುಂಬ ವ್ಯೂ ತುಂಬ ಸೂಪ್ರಾಗಿ ಸಿಗುತ್ತೆ. ಬನ್ನಿ ಈಗ ಫ್ರಂಟ್ ಸೈಡ್ ಹೋಗ್ಬಿಡೋಣ. ಬನ್ನಿ, ನೋಡ್ತಾ ಇರ್ಬೋದು ಒಂದು ಒಳ್ಳೆ ವ್ಯೂ ಸ್ನೇಹಿತರೆ. ಇದು ಭಾಳ ಬ್ಯೂಟಿಫುಲ್ ಆಗಿದೆ ಮಾತ್ರ. ನನಗಂತೂ ಲೈಫಲ್ಲಿ ಭಾಳ ಖುಷಿ ಆಯಿತು. ನೀವು ಒಮ್ಮೆ ಬನ್ನಿ ಸ್ನೇಹಿತರೆ ಈ ಪ್ಲೇಸಿಗೆ, ಭಾಳ ಸೂಪರಾಗಿದೆ. ಹೇಳ್ರಿ ಇಲ್ಲಿ ಕೂತಿದ್ದಾರೆ ನೋಡಿ ಬೋಟ್ ಡ್ರೈವರು. ಇರ್ಬೋದು ಎಲ್ಲ ಜನರನ್ನ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೋಟಲ್ಲಿ. ಫೆರಿ ಇಟ್ಸ್ ಅವರ್ ಫೆರಿ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ ಸ್ನೇಹಿತರೆ 15 ರೂಪಾಯಿಗೆಲ್ಲ ಇದನ್ನು ತಗೊಂಡೋಗ್ಬಿಟ್ಟು ಆ ಕಡೆ ಮೂಲೆಗೆ ಬಿಡ್ತಾರೆ. ಅಂದರೆ ಒಂದು 2 ಕಿಲೋಮೀಟ್ರ್ ದೂರಕ್ಕೆ ಬಿಡ್ತಾರೆ ಅಂದರೆ ಆಶ್ಚರ್ಯನೇ. ನೋಡಿ ಇಲ್ಲಿ ಚಿಕ್ಕ ಬೋಟ್ ಒಂದು ಹೋಗ್ತಾ ಇದೆ ಅದ್ರ ಮಧ್ಯದಲ್ಲಿ, ನೋಡ್ಬೋದು. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಈಗ ಎಷ್ಟು ಸ್ಟಾರ್ಟ್ ಆಗ್ಬೋದು. ನೋಡ್ತಾ ಇರ್ಬೋದು ಯಾವ ಥರ ಇದಂತೆ ಫೆರಿ. ಬನ್ನಿ ನೋಡುವ, ಬನ್ನಿ ನೋಡೋಣ ಈಗ. ಸ್ಟಾರ್ಟ್ ಮಾಡೇ ಬಿಟ್ರು ಸ್ನೇಹಿತರೆ. ನಮ್ಮ ಪಯಣ ಶುರುವಾಯಿತು ಸ್ನೇಹಿತರೆ. ಬೋಟಲ್ಲಿ ಈಗ ಒಂದು ಒಳ್ಳೆ ಒಂದು ವ್ಯೂ ನೋಡ್ತಾ ಇರ್ಬೋದು ನೀವೀಗ. ನಮ್ಮ ಬೋಟ್ ಈಗ ಹೋಗ್ತಾ ಇದೆ.
ಎಲ್ಲಿಗೆ ಪಯಣ, ಯಾವುದೋ ದಾರಿ, ಅದಿ ತಣ್ಣೀರ್ ಬಾವಿಗೆ, ಈ ತಣ್ಣೀರ್ ಬಾವಿಗೆ. ಸ್ನೇಹಿತರಲ್ಲಿ ನೋಡ್ತಾ ಇರ್ಬೋದು ಮಧ್ಯದಲ್ಲಿರೋ ಐಲ್ಯಾಂಡ್ಗಳು, ಬಿಲ್ಡಿಂಗ್ಸ್ಗಳು ಇರೋದು. ಇದು ಮ್ಯಾಂಗ್ಳೂರು, ಕೇರಳ ಮತ್ತು ಈ ಕಡೆ ಬಾಂಬೆ ಸೈಡು ಎಲ್ಲ ಕಾಣ್ತಾ ಇದೆ. ಬನ್ನಿ ನಾವು ಮುಂದೆ ಹಿಂಗೇ ನಿಧಾನಕ್ಕೆ ನಮ್ಮ ಫೆರೀಲಿ ಹೋಗೋಣ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಫೆರಿ ಹೋಗಿ ಆ ದಡ ತಲುಪುತ್ತೆ. ಮತ್ತಿನ್ನೊಂದು ಟ್ವಿಸ್ಟ್ ಇದೆ ಸ್ನೇಹಿತರೆ, ಅದು ನಾವು ದಡ ತಲುಪಿದ ಮೇಲೆ ಹೇಳ್ತೀವಿ. ನೋಡ್ತಾ ಇರ್ಬೋದು ಈಗ ಬೋಟಲ್ಲಿ ಹೋಗ್ತಾ ಇರೋದು. ಇಟ್ಸ್ ಅವರ್ ಫೆರಿ. ಸ್ನೇಹಿತರೆ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ. ಇದೇ ಥರ ವಿಡಿಯೋಗಳು ನಿಮಗೆ ಇನ್ನು ಮುಂದಕ್ಕೆ ನನ್ನ ಚಾನಲಲ್ಲಿ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ. ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಕೂರ್ಗ್ ಭರತ್ ಉಳ್ವಾರ್ನ ಲಾಕ್ಸ್. ಸ್ನೇಹಿತರೆ, ನನಗಿಂದಲೂ ಹೊಳೆ ನೋಡಿ 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 ನಮ್ಮ ಕೊಡಗು ದುಬಾರೆ ಫಾರೆಸ್ಟ್ ಏನಿದೆ ಅಲ್ಲಿ ನೋಡಿ ಬೇಜಾರಾಗಿತ್ತು. ಆದರೂ ನಮಗೊಂಥರ ಸಮುದ್ರ ನೋಡೋಣ ಅಂದರೆ ಏನೋ ಒಂಥರ ಎಂಟರ್ಟೈನ್ಮೆಂಟ್ ಅಲ್ವಾ. ಅದು 44 ಇಯರ್ಸಲ್ಲಿ ಲೈಫಲ್ಲಿ ಫಸ್ಟ್ ಟೈಮು ಸಮುದ್ರ ನೋಡ್ತಾ ಇದ್ದೀನಿ ಅಂದರೆ ಇದೊಂಥರ ನನಗೆ ಆಶ್ಚರ್ಯಕರವಾದ ವಿಷಯನೇ. ಬನ್ನಿ, ನಮ್ಮ ಫೆರಿ ಹೋಗ್ತಾ ಇದೆ, ಈಗ ತಲುಪುತ್ತೆ. ಈಗ ಆಗಿನ ಕಾಲದಲ್ಲಿ ಏನೇನು ವಿಷಯ ಇತ್ತು ಅನ್ನೋದು ಈಗಿನ ಕಾಲದವ್ರಿಗೂ ಅಷ್ಟು ಟೆಕ್ನಿಕ್ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಏನೇನು ನೋಡಿ, ಇಲ್ಲಿಂದ ಹಿಡಿದು ಈ ಮರಗಳು ಏನು ಕಾಣ್ತಾ ಇದೆ ಅಲ್ಲಿಂದ ಶೂಟ್ ಮಾಡ್ತಾಯಿದ್ರು ಆ ಕಡೆ ಸೈಡ್ಗೆ. ಈಗ ಇದೊಂದು ಐಲ್ಯಾಂಡ್ ಆ್ಯಕ್ಚುಲಿ. ಅಲ್ಲಿಂದ ಶೂಟ್ ಮಾಡ್ತಾಯಿದ್ರು. ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷವ್ರು ಬಂದಾಗ, ಉಗ್ರಗಾಮಿಗಳು ಬಂದಾಗ ಎಲ್ಲ ಶೂಟ್ ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಬನ್ನಿ ನಾವು ಹೋಗುವ ಈಗ ನಮ್ಮ ಫೆರಿಯಲ್ಲಿ. ಫೆರಿ ಈಗ ಬಂದು ಮೇಲೆ ತಲುಪಲಿಕ್ಕಾಯ್ತು. ನೋಡ್ಬೋದು ಇದೆಲ್ಲ ಹಾರ್ಬರ್ಗಳು. ನಿಮಗೆ ಚಾನಲ್ ಉಂಟಾ? ನಮ್ಮದು ಚಾನಲ್ ಇದೆ, ಕೂರ್ಗ್ ಭರತ್ ಉಳ್ವಾರ್ನ ಅಂತ, ಕೊಡಗಲ್ಲಿರೋದು, ಮಡಿಕೇರಿ. ಸ್ನೇಹಿತರೆ, ಈಗ ಬನ್ನಿ ನೋಡೋಣ. ನಾವೀಗ ಬೋಟಿಂದ ಇಳಿದು ಹೋಗ್ತಾ ಇದ್ದೀವಿ ನಾವು ಎಲ್ಲರೂ. ಬನ್ನಿ, ದೋಣಿ ಸಾಗಲಿ, ಮುಂದೆ ಹೋಗಲಿ ಅಂದ್ಬಿಟ್ಟು ನಾವೀಗ ಹೋಗ್ತಾ ಇದ್ದೀವಿ. ನಾವು ನೆಕ್ಸ್ಟು ಏನು ನೋಡಲಿಕ್ಕಿದೆ ನೋಡೋಣ ಬನ್ನಿ. ಇಲ್ಲಿ ಹೋದಾಗೆ ಪಕ್ಕದಲ್ಲೇ ಒಂದು ಐಲ್ಯಾಂಡ್ ಸಿಗುತ್ತೆ ಸ್ನೇಹಿತರೆ. ನೋಡೋಣ ಬನ್ನಿ. ಎಲ್ಲ ಜನ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಮೂಮೆಂಟು ನೋಡಬೇಕು ಸ್ನೇಹಿತರೆ, ಯಾಕಂತ ಹೇಳಿದ್ರೆ ವಿಡಿಯೋ ಭಾಳ ಸೂಪರಾಗಿ ಬಂದಿದೆ. ಬನ್ನಿ ಮುಂದೆ ನೋಡೋಣ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಮತ್ತೆ ಬೋಟಲ್ಲಿ ಬರಬೇಕಾದ್ರೆ 15 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಪ್ಲೇಸ್ ಎಲ್ಲಿದೆ ಅಂತ ನಾನೀಗ ನಿಮ್ಗೆ ತೋರಿಸ್ತೀನಿ. ಬನ್ನಿ, ನಾವು ನಡ್ಕೊಂಡು ಹೋಗುವ. ಸೂಪರಾಗಿದೆ ಸ್ನೇಹಿತರೆ, ಒಂದು ಅನುಭವ, ಸುಂದರವಾದ ಅನುಭವ ನಮ್ಮ ಜೀವನದಲ್ಲಿದೊಂದು. ಬನ್ನಿ ಹೋಗುವ ಮುಂದೆ. ಇವಾಗ ನಮಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಇದು ಟಿಕೆಟ್ ಕೌಂಟರ್ ಇದೇನೆ ಸ್ನೇಹಿತರೆ, ಟಿಕೆಟ್ ಕೌಂಟರ್. ಬನ್ನಿ ಇಲ್ಲಿ. ಇವರೆಲ್ಲ ಯಾರು ಅಂತ ಹೇಳಿದ್ರೆ, ಇವರು ವಾಪಸ್ ರಿಟರ್ನ್ ಹೋಗ್ಲಿಕ್ಕೆ ಈಗ ಇಲ್ಲಿ ಬಂದ್ಬಿಟ್ಟು 15 ರೂಪಾಯಿ ಟಿಕೆಟ್ ತೊಗೊಂಡು ವಾಪಸ್ ಹೋಗ್ತಿದ್ದಾರೆ ಸ್ನೇಹಿತರೆ. ಈಗ ಎಷ್ಟಾಯಿತು? 15 30 ರೂಪಾಯಿ ಆಯಿತು. ನೆಕ್ಸ್ಟ್ ಬನ್ನಿ ನಾವೀಗ ನಡ್ಕೊಂಡು ಹೋಗೋಣ ಇಲ್ಲಿಂದ. ಅದು ನಾವು ಟಿಕೆಟ್ ಬರಬೇಕಾದ್ರೆ ತಗೊಂಡ್ರೆ ಸಾಕು, ಅಲ್ಲಿಗೆ ಹೋಗಿ ಬರುವಾಗ
ಅಷ್ಟಗಂಟ ನೋಡಿ. ಇದು ಐಲ್ಯಾಂಡ್ ಸ್ನೇಹಿತರೆ. ಇದು ನೋಡಿ ಗುರುಪುರ ನದಿ, ಇದು ಐಲ್ಯಾಂಡು. ಆ ಕಡೆ ನೋಡಿದ್ರೆ ಸಮುದ್ರ. ಎಷ್ಟು ದೂರ ಇದೆ ಅಂತ ಹೇಳ್ತೀರಾ? ಬರೀ ಒಂದು 100 ಮೀಟರ್ಸ್ ಇದೆ ಅಷ್ಟೇ ಸ್ನೇಹಿತರೆ. ಇದು ನಾವು ಈ ಥರ ನಡ್ಕೊಂಡು ಹೋಗ್ಬೇಕೀಗ. ಬನ್ನಿ ಹೋಗೋಣ. ಸ್ನೇಹಿತರೆ, ಹೀಗಂಗೆ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ನಿಮಗೆ ಇಲ್ಲಿ ನೋಡಲಿಕ್ಕೆ ಒಂದು ಹಳೆಯ ಕಾಲದೊಂದು ಚರ್ಚ್ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಮತ್ತು ಈ ಕಡೆ ಒಂದು ದೇವಸ್ಥಾನ ನೋಡ್ಬೋದು. ಇಲ್ಲಿ ಶ್ರೀ ಗುಳಿಗಜ್ಜ ದೇವಸ್ಥಾನ ಇದೆ. ಅದರ ಅಪೋಸಿಟಲ್ಲಿ ಒಂದು ಚರ್ಚ್ ಇದೆ, ನೋಡ್ಬೋದು ನೀವು. ಬನ್ನಿ, ಅದರ ಆರ್ಚ್ ಹತ್ರ ಹೋಗಿ ನೋಡ್ಬೋದು. ನೋಡಿ, ಇಲ್ಲಿ ಒಂದು ಹಳೆಯ ಕಾಲದೊಂದು ಚರ್ಚ್ ಇದೆ ಸ್ನೇಹಿತರೆ. ಇದು ನೋಡ್ಬೋದು. ಬನ್ನಿ, ಈಗ ಹಂಗೆ ನಾವು ಮುಂದೆ ಹೋಗ್ತಾ ಇದ್ದಂಗೆ ನೋಡಿ ಇಲ್ಲಿ ನೋಡಿ ಸ್ವಾಮಿ ಟಾಡಿ ಶಾಪ್ ಅಂದರೆ ಏನು ಅಂತ ಹೇಳಿದ್ರೆ, ಇದು ತೆಂಗಿನ ಮರದ ಸೇಂದಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಬೇಕಾದರೆ ಇಲ್ಲಿ ಲೈಸೆನ್ಸ್ಡ್ ಇವ್ರನ್ನ ಬೇಕಾದ್ರೆ ನೀವು ಕುಡಿದ್ಬಿಟ್ಟು ಹೋಗ್ಬೋದು. ಜ್ಯೂಸ್ ಟೈಪ್ ಕುಡೀರಿ, ತುಂಬ ಏನು ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಬೀಚ್ ಹೊಳೆ ಇರೋ ಜಾಗಗಳಲ್ಲೆಲ್ಲ ಅದನ್ನೆಲ್ಲ ಈ ಆಲ್ಕೋಹಾಲು ಮತ್ತು ತಂಬಾಕುಗಳನ್ನ ಸೇವನೆನ ನಿಷೇಧ ಮಾಡೋದೇ ಒಳ್ಳೆಯದು. ನಾವು ಅದಕ್ಕೆಲ್ಲ ಒಂದು ಸಪ್ರೇಟ್ ಆದ ಒಂದು ಪ್ಲೇಸ್ ಇರ್ತವೆ, ವೇವ್ ಸ್ಕೂಲ್. ಬನ್ನಿ, ಹಿಂಗೆ ನಡ್ಕೊಂಡು ಹೋಗೋಣ, ಇನ್ನೇನೇನಿದೆ ಅಂತ ನೋಡ್ಕೊಂಡು ಹೋಗೋಣ. ಬನ್ನಿ, ಈಗ ಹೋಗ್ಬಿಟ್ಟು ಎಲ್ಲ ವಾಪಸ್ ಐಸ್ ಕ್ರೀಮ್ ತಿನ್ಕೊಂಬರ್ತಿದ್ದಾರೆ ಮಕ್ಕಳು. ಬನ್ನಿ, ಇಲ್ಲಿ ನಿಮ್ಗೆ ಏನು ತೊಂದರೆ ಇಲ್ಲ, ಮಾವಿನಕಾಯಿ ಸಿಗುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಜೋಳ ಸಿಗುತ್ತೆ, ಇಲ್ಲಿ ಐಸ್ ಕ್ರೀಮ್ ಸಿಗುತ್ತೆ, ನೋಡ್ಬೋದು ಅಂಗಡಿಗಳು ನೀವು. ನಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಈಗ ಬೀಚ್ ದಿಸ್ ವೇ ಇಲ್ಲೇ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರೋದು ಹೊಳೆ ಆಯಿತು. ಈಗ ಗುರುಪುರ ಹೊಳೆಯಿಂದ ಬಂದು ಐಲ್ಯಾಂಡ್ ದಾಟಿ ಇಲ್ಲೊಂದು ರೋಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಮಧ್ಯದಲ್ಲೊಂದು ರೋಡೇ ಹೋಗುತ್ತೆ. ಈಗ ನೋಡಿ, ಬನ್ನಿ ಹೋಗುವ ನಾವು. ಏನು ಅಂತ ಹೇಳಿದ್ರೆ ಬೀಚ್ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ ಸ್ನೇಹಿತರೆ, ಒಂಥರ ತುಂಬ ಕ್ಯೂರಿಯಾಸಿಟಿ ಆಗಿರುತ್ತೆ. ಬನ್ನಿ ನೋಡುವ. ನೆಕ್ಸ್ಟು ಇಲ್ಲಿ ನಾವು 20 ರೂಪಾಯಿ ಟಿಕೆಟು ತಗೊಂಡು ಹೋಗ್ಬೇಕು ಸ್ನೇಹಿತರೆ. ಎಲ್ಲರಿಗೂ 20 ರುಪೀಸು. ಯೂಟ್ಯೂಬರ್ ಅಂತ ನಮಗೆ ತುಂಬ ಕಡೆ ಫ್ರೀ ಕೊಟ್ಟಿದ್ದರು. ಈ ಸತಿನೇ ನಾನು ಸ್ವಲ್ಪ ದುಡ್ಡು ಕೊಟ್ಟು ಹೋಗಿದ್ದು ಅಂದ್ಕೊಳ್ತೀನಿ, ಯಾಕಂದರೆ ID ಕಾರ್ಡ್ ಇದೆ ನನ್ನ ಹತ್ರ. ಬಟ್ ಬನ್ನಿ ಹೋಗೋಣ. ಬನ್ನಿ ಮುಂದೆ ಹೋಗುವ. ನೋಡಿ, ಇಲ್ಲಿ ಟಿಕೆಟ್ ಕೌಂಟರ್ ಇದು.
ನೋಡ್ತಾ ಇರ್ಬೋದು. ಚರ್ಚೆ ಇರಬೇಕು ಎಲ್ಲದರಲ್ಲಿ ಅಲ್ವಾ ಅಮ್ಮ? ನೆಕ್ಸ್ಟ್ ಸತಿ ನಮ್ಮ ವಿಡಿಯೋ ನೋಡಿ ಎಲ್ಲಾದ್ರೂ ಫ್ರೀ ಆದರೆ ತುಂಬ ಜನ ಟೂರಿಸ್ಟ್ ಇದ್ದಾರೆ ಸ್ನೇಹಿತರೆ. ಏನ ಭಯ್ಯ हमारा वीडियो देख के सबको फ्री हो गए तो नेक्स्ट टाइम में ಎಷ್ಟು ಮೇಡಮ್? ಒಬ್ಬರಿಗೆ 20. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. I've seen a lot of change, been through a lot of pain. Some things are not the same as they were a year ago, but all will be okay. I move on each and every day. The past is where it stays, way back a year ago. I've changed for the better this time. I thought I would never be fine. ಸ್ನೇಹಿತರೆ, ಈಗ ನಾವು ಬೀಚ್ ಹತ್ರ ಬಂದು ಸ್ನೇಹಿತರೆ, ಎಂಜಾಯ್ ಎವ್ರಿಬಡಿ. ಎಕ್ಸಿಟ್ಟು ಬಟ್ ಆ ಕಡೆ ಸೈಡಿಂದ ಹೋಗಬೇಕು. ಇಲ್ಲಿ ನೋಡಿ ಒಂದು ಡಸ್ಟ್ಬಿನ್ ಇದೆ ಸ್ನೇಹಿತರೆ. ಬನ್ನಿ ನಾವು ಮುಂದೆ. ಈಗ ಒಂದು ಬೋರ್ಡ್ ಇದೆ, ಇಲ್ಲಿ ನೋಡ್ಬೋದು. ಸೇಫ್ ಬೋಟಿಂಗ್ ಝೋನು, ಸ್ಲಿಂಕಿಂಗ್ ವಾಟರ್, ಫಸ್ಟ್ ಏಡ್, ಬೀಚ್ ಮ್ಯಾನೇಜರ್ಸ್ ಆಫೀಸರ್. ನೆಕ್ಸ್ಟ್ ನಾವು ಇಲ್ಲಿ ಒಬ್ಬರು ಗೈಡ್ ಇದ್ದಾರೆ, ಅವ್ರ ಜೊತೆ ಸಹ ಮಾತಾಡ್ತೀವಿ. ಟಾಯ್ಲೆಟ್ಸ್ ಎಲ್ಲ ವ್ಯವಸ್ಥೆ ಇದೆ ಸ್ನೇಹಿತರೆ. ಬನ್ನಿ ಹೋಗೋಣ. Let's go. Yeah, I'm like an addict, do I gotta have it. I ain't even playing, got a really bad habit. If it moves, gotta grab it, fuse like a magnet. Lose, won't have it till I'm doomed in a casket. I ain't playing, got a weird mind. If you work 8 hours, I'ma work 9. If the shit tastes sour, you should taste mine. I'ma stay in power for a long time. Get up, nah I ain't a quitter. Toss me the ball, I'm a really big hitter. Big picture, I'm a straight killer. Rising the song to the highest bidder. Got juice, got gas, I'ma move fast. New shoes, new tracks, like who's that? I'm new, come back better than last. Yeah, it's a new me, never gonna look back. Never gonna look back. Cause damn, I was built to last. You move slow and I move fast, and that's facts. Only I can make a change. Slowly take a step today. I will never be the same, cause that's what it takes. I take shots to the top, I'll get it. I got one life, I'ma do all to win it. I do what's right, push until I fall. I'm slipping to get back up, always stand tall, I'm grinning. I got cuts real deep, big bruises scarred. I had to learn how to think with my head, not heart. I've been chewed up, spit out, torn apart. But picking up all the pieces is a form of art. I'm never gonna look back, cause damn, I was built to last. You move slow and I move fast, and that's facts. Only I can make a change. Slowly take a step today. I will never be the same, cause that's what it takes. ಹಲೋ ಮೇಡಮ್, ನಮಸ್ಕಾರ. ಹೇಗಿದ್ದೀರಾ ಸರ್? ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಿ ಸರ್. ಎಷ್ಟೊತ್ತಾಯ್ತು ಬಂದು ಸರ್ ಇಲ್ಲಿಗೀಗ? ನಾನೊಂದು ಅರ್ಧ ಗಂಟೆ ಆಯ್ತು ಸರ್. ಅರ್ಧ ಗಂಟೆ ಆಯ್ತಾ? ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಲ್ಲಿ. ಹಾಂ. ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ. ಹಾಂ ಈ ಥರ ನಾನು ಬೇರೆ ಸಿಗೋದಿಲ್ಲ. ಹಾಂ ನೋಡ್ತಾ ಕೂತ್ರೆ ನಾನು
ಇಲ್ಲೇ ಕೂತ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಹಾಂ ಇಲ್ಲಿ ಏನಂತ ವಿಶೇಷ ಅಂತ ಹೇಳಿದ್ರೆ ಒಂದು ಆ ಕಡೆಯಿಂದ ಅಲ್ಲಿ ಹೊಳೆ ಇದೆ, ಹಾ, ಅದು ನದಿ, ಅದೊಂದು ನದಿ, ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ. ಅದು ಬ್ಯಾಕ್ ವಾಟ್ರು. ಅಲ್ಲಿಂದ ಆ ನದಿಯಿಂದ ಇಲ್ಲಿಗೆ ಒಂದು ನೀರು ಪಾಸ್ ಆಗುತ್ತಂತೆ. ಇಲ್ಲಿಗೆ ನೀರು ಪಾಸ್ ಆಗುತ್ತೆ. ಅದು ಅಂಡರ್ಗ್ರೌಂಡ್ ಅಲ್ಲ, ಅದು ಎಲ್ಲಿಂದ ಇಷ್ಟುವರೆಗೂ ಯಾರು ಕಂಡಿಡ್ದಿಲ್ಲ ಅಂತೆ. ಓಕೆ, ಅಷ್ಟು ಸೀಕ್ರೆಟ್ ಆಗಿದೆ. ಅಷ್ಟು ಸೀಕ್ರೆಟ್ ಆಗಿದೆ ಆ ನದಿ. ಗುಪ್ತಗಾಮಿನಿ ಅಂತಾರೆ ಅದಕ್ಕೆ. ಗುಪ್ತಗಾಮಿನಿ ಭೂಮಿ ಒಳಗಿಂದ ಬರೋದು. ಭೂಮಿ ಒಳಗೆ ಕಾವೇರಿ ನೋಡಿ, ಕಾವೇರಿ ನದಿ ಬಂದು ಕೆಳಗಡೆ ಬಂದು ಬಾಗಮಂಡಲಿಗೆ ಸೇರುತ್ತಲ್ಲ, ಗುಪ್ತಗಾಮಿನಿ. ಅದನ್ನ ಯಾರು ಕಂಡುಹಿಡಿಯಕ್ಕೆ ಆಗಿಲ್ಲ ಇದುವರೆಗೂ ಇರಬಹುದು. ಅದೇ ತರ ಇರ್ಬೋದು. ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನೋ ಮೆನ್ಷನ್. ಎಲ್ಲ ಕಡೆ ಹಾಕಿದ್ರು ಸರ್. ಇದೆ ಸರ್, ನಮಸ್ತೆ ಸರ್. ಇದೇ ಥರನೇ ಇದು ಇಲ್ಲಿ ಈಗ ಈ ಥರ ನೋಡಿ ಫುಲ್ಲು ಲೆವೆಲ್ ಆಗಿರುತ್ತೆ. ಇಲ್ಲಿ ಗಂಟನೆ ಇದು ಬರಲ್ಲ, ಇಷ್ಟೇ ಬರೋದಾ ನೀರು? ಏನು ಇದು ಮಳೆಗಾಲಕ್ಕೆ ಅಂದ್ರೆ ಸೈಕ್ಲೋನ್ ಜಾಸ್ತಿ ಆದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ಬರುತ್ತೆ. ಈ ಟೈಮ್ ನೋಡಿ ಇಲ್ಲಿ ಆಗಿದೆ, ಇಲ್ಲ ಇಲ್ಲಿ ತನಕ ಬರುತ್ತಾ? ಓಹೋ, ಜಾಸ್ತಿ ಹೆವಿ ಆದ್ರೂ ಈ ಕಡೆ ಕ್ರಾಸ್ ಆಗೋ ಚಾನ್ಸಸ್ ಇದೆ. ಈ ಕಡೆ 5 years ಬ್ಯಾಕ್ ಇಲ್ಲಿ ತನಕ ಬಂದಿತ್ತು ನೀರು. ಎಲ್ಲಿ ಗಂಟ? ಇಲ್ಲಿ ದಾಟಿ ಹೋಗಿತ್ತಾ? ಟ್ರೀಸ್ ಇದೆಲ್ಲ, ಟ್ರೀಸ್ ಇದೆ, ಅಲ್ಲಿ ತನಕ ಬರುತ್ತೆ. ಓ, ಅಲ್ಲಿ ತನಕ ಬರುತ್ತಲ್ವಾ? ಅಂದ್ರೆ ಡಿಪೆಂಡ್ ಮಳೆ, ರೈನಿ ಸೀಸನ್. ಈ ವರ್ಷ ಮಳೆ ಕಮ್ಮಿ ಆಗಿದ್ದಕ್ಕೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಅಂದ್ರೆ ಲಾಸ್ಟ್ ಸರ್ ಇಲ್ಲಿ ಫಿಶಿಂಗ್ ಎಲ್ಲ ಇಲ್ಲಿ ಮಾಡಲ್ವಾ? ಇಲ್ಲಿ ಈ ಪ್ಲೇಸ್ ಅಲ್ಲಿ ಅಲೌಡ್ ಮಾಡೋಲ್ಲ ಸರ್. ಅಲ್ಲಿ ಎಲ್ಲ ಬರ್ತಾರೆ, ಫಿಶಿಂಗ್ ಮಾಡ್ತಾರೆ, ಎಲ್ಲ ಮೀನೆಲ್ಲ ಸೇಲ್ ಮಾಡಿ. ಅಂದ್ರೆ ನಮ್ದು ಮಂಗಳೂರು ದಕ್ಕೆಗೆ ಕೊಂಡೋಗ್ತಾರೆ ಆ ಕಡೆ. ಇಲ್ಲಿ ಸೇಲ್ ಮಾಡಲ್ಲ, ಇಲ್ಲಿ ಸೇಲ್ ಮಾಡೋದು. ಸರ್ ಇಲ್ಲಿ ಏನಾರು ಅಂತ ಘಟನೆ ನಡೆದಿದೆ ಯಾವತ್ತಾದ್ರೂ? ಫ್ಲಡ್ ಏನಾದ್ರು ತುಂಬಾ, ಈಗ ಸುನಾಮಿ ಟೈಮಲ್ಲಿ ಯಾವತ್ತಾದ್ರೂ? ಟೈಮಲ್ಲಿ ಸ್ವಲ್ಪ ಎಫೆಕ್ಟ್ ಬಂದಿದ್ದು, ನೀರು ಮೇಲೆ ಬರುದು, ಕೆಳಗೆ ಹೋಗುದು, ಆ ತರ ಎಲ್ಲ ಆಗಿತ್ತು, ವೇವ್ಸ್ ಎಲ್ಲ. ಮತ್ತೆ ಅಷ್ಟೇನು ಎಫೆಕ್ಟ್ ಇಲ್ಲ, ಒಂದು ಮೋರ್ ದನ್ 20-30% ಅಷ್ಟೇ ಎಫೆಕ್ಟ್. ಸುನಾಮಿ ಟೈಮಲ್ಲಿ ಅಂತ ಏನು ದೊಡ್ಡ ಎಫೆಕ್ಟ್ ಆಗಿಲ್ಲ. ಮೇಲ್ಗಡೆ ಆಗಿ ಬಂದಿದ್ದು ನೀರು ಆ ಥರದ್ದೇನಿಲ್ಲಲ್ಲ ಸರ್? ಏನಿಲ್ಲ, ಆ ಥರ ಏನಿಲ್ಲ ಸರ್. ಇದು ಮರಳು ಥರನೇ, ಈ ಥರನೇ ಅಲ್ವಾ? ಇಲ್ಲಿಗೆ ನೋಡಿ ಕೆಲವು ಬೀಚಲ್ಲಿ ಕಲ್ಲೆಲ್ಲ ಹಾಕಿರ್ತಾರೆ, ರಾಕ್ಸ್. ಇದು ಇಲ್ಲಿ ಅಂದ್ರೆ ಈ ಪ್ಲೇಸ್ ಅಲ್ಲಿ ಪಣಂಬೂರಿಂದ ಉಳ್ಳ ಇದು ನಮ್ದು ಅಲಿವೆ ಬಾಗಿಲು ಉಂಟು, ಅಲ್ಲಿ ತನಕ ಇಲ್ಲಿ ಎಲ್ಲೂ ಸ್ಟೋನ್ ಇದು ಇಲ್ಲ. ಯಾಕಂದ್ರೆ ಅಂತದ್ದು ಬೇಕು ಅಂತ ಇಲ್ಲ, ಬೇಕು ಅಂತಿಲ್ಲ. ಅಂದ್ರೆ ಇದು ಪ್ರಕೃತಿ ಅದು ಬಿಲ್ಟ್ ಆಗಿಲ್ಲ ಇನ್ನು ಸಹ. ಬೇರೆ ಕಡೆಯಲ್ಲೆಲ್ಲ ಸ್ಟೋನ್ಸ್ ಇದೆಲ್ಲ ಕಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲೆಲ್ಲ. ಸರ್ ನಾನು ಹೇಳೋದು, ಈಗ ಇಲ್ಲಿ ಟಿಪ್ಪು ಸುಲ್ತಾನ್ ಅವ್ರದ್ದು ಇದು ಏನು ಸುಲ್ತಾನ್ ಬತ್ತಾರಿ ಇದೆಯಲ್ಲ, ಅದಕ್ಕೂ ಇದಕ್ಕೂ ಈ ಸಮುದ್ರಕ್ಕೆ ಏನ್ ಸಂಬಂಧ ಇದೆ ಸರ್? ಆ ಬ್ಯಾಕ್ ವಾಟರ್ಗೂ ಇದಕ್ಕೂ ಏನ್ ಸಂಬಂಧ ಇದೆ ಸರ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅಂದ್ರೆ ಟಿಪ್ಪು ಸುಲ್ತಾನ್ ಅಂದ್ರೆ ಅದು ಕೋಟೆ ಅಂತ ಹೇಳ್ತಿದ್ದಾರೆ, ಬಟ್ ಅದು ಅದ್ರದ್ದು ಹಿಸ್ಟ್ರಿ ಕರೆಕ್ಟ್ ಏನಂತ ಯಾರಿಗೂ ಅದ್ರದ್ದು ಗೊತ್ತಿಲ್ಲ ಸರ್. ಅಲ್ಲೊಂದು ಪೈಪ್ ಹೋಲ್ ಆಗಿದೆ, ಅಲ್ಲಿಂದ ಒಂದು ನೀರು ಇದಕ್ಕೆ ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅದು ಚಾನ್ಸಸ್ ಇಲ್ಲ. ಬಟ್ ಏನಂದ್ರೆ ಅದು ನಮ್ದು ಇದು ಈ ಬಾವಿ ಹೊಸರು ಅಂತ ಹೇಳ್ತಾರಲ್ಲ, ಅದೇ ತರ ಬಂದಿರ್ಬೇಕು ಅದ್ರಲ್ಲಿ. ಬಟ್ ಇದಕ್ಕೂ ಈ ಸಮುದ್ರಕ್ಕೂ ಅವ್ರಿಗೆ ಅದಕ್ಕೆ ಯಾವ ಟಚ್ ಇಲ್ಲ, ಯಾವ ಸೈಡ್ ಇಂದ ಬರಲ್ಲ. ನಮ್ಮ ಹಿರಿಯವ್ರು ಏನ್ ಹೇಳ್ತಿದ್ರು ಅಂದ್ರೆ ಅಲ್ಲಿಂದ ವ್ಯೂ ಮಾಡ್ತಿದ್ದಂತ, ಈ ಬೇರೆ ಇವರು ಬರುವುದನ್ನ ಸಮುದ್ರದಲ್ಲಿ ಅದನ್ನ ಅಲ್ಲಿ ನಿಂತು ವ್ಯೂ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಅಲ್ಲಿ ನಿಂತು ಇದ್ರ ಮೇಲಿಂದ ನಿಂತು ಎಲ್ಲ ವ್ಯೂ ಇದು ಕಾಣುತ್ತೆ ಸರ್. ನನ್ಗೆ ಕಾಣಿಸ್ಲೇ ಇಲ್ವಲ್ಲ ಸರ್ ಅದು? ಅಂದ್ರೆ ಇದು ಈ ಟ್ರೀಸ್ ಅಲ್ಲಿ ಇರ್ಲಿಲ್ಲ ಮೊದಲೆಲ್ಲ ಇರ್ಲಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದ ನಂತರ ಈ ಟ್ರೀಸ್ ಎಲ್ಲ ಇರ್ಲಿಲ್ಲ. ಈ ಟ್ರೀಸ್ ಇಲ್ಲದ ಟೈಮ್ಲಿ ಟಿಪ್ಪು ಸುಲ್ತಾನ್ ಅವರು ಸಮುದ್ರದಿಂದ ಈ ದಾಳಿಕೋರರು ಅವರು ವೀಕ್ಷಣೆ ಮಾಡ್ತಿದ್ರು ಅಲ್ಲಿಂದ ವೀಕ್ಷಣೆ ಮಾಡಿ ಸರ್ ಇಲ್ಲಿಗೆ ಅಲ್ಲಿಂದ ಬಾಂಬ್ ಹಾಕಂತ ಪ್ರಯತ್ನ ಮಾಡಿರ್ಬೋದು ಸರ್? ಆಲ್ಮೋಸ್ಟ್ ಮಾಡಿದ್ರು, ಆಗಿನ ಕಾಲದಲ್ಲಿ ಮಾಡಿದ್ರು ಚಾನ್ಸಸ್ ಇದೆ ಅಲ್ಲ? ಹೌದಲ್ವಾ? ಒಂದು 400 ವರ್ಷದ ಹಿಂದೆ ಇರ್ಬೋದಲ್ಲ ಸರ್? ಅಲ್ವಾ? ಅದು ಸ್ಟೋರಿ ಹೇಳ್ತಾರೆ, ಬಟ್ ಅದು ಕಣ್ಣಲ್ಲಿ ಕಂಡವ್ರು ಯಾರು ಇಲ್ಲ. ನಾವೊಂದು ಇಮ್ಯಾಜಿನೇಷನ್ ಅಲ್ಲಿ ಹೇಳೋದಷ್ಟೇ, ಯಾವ್ದಾದ್ರು ಅಷ್ಟೇ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರೇನು? ನಮ್ದು ಸೂರಜ್ ಭರತ್ ಅಂತ ಸರ್. ಥ್ಯಾಂಕ್ ಯು ಸರ್. ಏನು ಗೊತ್ತಾ, ಈ ಸಮುದ್ರ ಏನಿದೆ ಸರ್ ನೋಡಿ, ಇದು ನಾನು ಮೂವಿಗಳಲ್ಲಿ ನೋಡಿದೆ ಸರ್, ಬರೀ ಮೂವಿಯಲ್ಲಿ ನೋಡಿದೆ. ಈಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ ಸರ್. ಬನ್ನಿ ಸರ್, ಸ್ವಲ್ಪ ಈ ಕಡೆ. ಭಾಳ ಖುಷಿ ಆಯ್ತಿದೆ ಸರ್ ಸಮುದ್ರ ನೋಡ್ಬಿಟ್ಟು. ಏನು ಅನಿಸ್ತದೆ ಅಂತ, ಸಮುದ್ರ ಅಂದರೆ ಏನು ಅಂತ ನೋಡೋಕ್ಕೆ ತುಂಬ ಚಂದ. ಹತ್ರ ಹೋದರೆ ಭಾಳ ಮಕರಂದ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ದಯವಿಟ್ಟು ವೀಕ್ಷಕರಲ್ಲಿ ಗಮನಕ್ಕೆ ಏನಂತ ಹೇಳಿದ್ರೆ, ಯಾರಾದರೂ ಬಂದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಇದ್ದಾರೆ, ನೀವು ದಯವಿಟ್ಟು ಈ ಹಗ್ಗ ದಾಟೋದಾಗ್ಲಿ, ಆಚೆ ಸೈಡ್ ಹೋಗೋದಾಗ್ಲಿ ದಯವಿಟ್ಟು ಯಾರು ಹೋಗ್ಬೇಡಿ. ದಮಯ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇನ್ನೊಂದು 4 months ಯಾರು ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಏನಾದರೂ ಅಪಾಯ ಆದರೆ ಯಾರು ಮತ್ತೆ ಹೆಲ್ಪ್ಗೆ ಯಾರು ಬರಲ್ಲ. ನಮ್ಮ ಜೀವಕ್ಕೆ ನಾವೇ ಕಾರಣ ಆಗ್ಬಿಡ್ತೀವಿ. ದಯವಿಟ್ಟು
ಅಂದ್ರೆ ಸೀಸನಲ್ ಟೈಮ್ ಅಲ್ಲಿ ಬಿಟ್ರೆ ಆದಷ್ಟು ಶೋರಲ್ಲಿ ಸ್ವಲ್ಪ ಜಾಗೃತರಾಗಿ ಆಡ್ಬೇಕು. ತುಂಬಾ ಕ್ರೌಡ್ ಇರುತ್ತೆ, ಒಬ್ಬರನ್ನೇ ವೀಕ್ಷಣೆ ವ್ಯೂ ಮಾಡ್ಲಿಕ್ಕೆ ಮಾಡಕ್ಕಾಗಲ್ಲ. ತುಂಬಾ ಜನರ ನೋಡ್ಕೋಬೇಕು. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ತುಂಬಾ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ರೀಲ್ಸ್ ಮಾಡೋದು, ನೀರಲ್ಲಿ ನಿಂತು ಮಾಡೋದು, ಅದೇ ಬಿಟ್ಟು ಅವರ ಮಕ್ಕಳ ಬಗ್ಗೆ ಗಮನ ನೀಡಲ್ಲ. ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ನೀರಲ್ಲಿ ಆಡ್ತಾ ಹೋಗ್ತಾರೆ. ಹೌದು. ಎಷ್ಟೋ ಇನ್ಸಿಡೆಂಟ್ ಎಲ್ಲ ಇಲ್ಲಿ ಆಗ್ತದೆ. ಸರ್, ನಿಮ್ಮ ಕಣ್ಮುಂದೆ ನೀವು ನೋಡಿದಂಗೆ ಒಂದು 3-4 ಮಕ್ಕಳನ್ನು ನಾವು ಇಲ್ಲಿ ರೆಸ್ಕ್ಯೂ ಅಂದ್ರೆ ನೀರಲ್ಲಿ ಹೋಗಿಲ್ಲ, ಹೋಗೋದನ್ನು ನಾವು ನಿಲ್ಲಿಸಿದ್ದೇವೆ. ಮತ್ತೆ ಅದು ಏನಾದ್ರು ಮಿಸ್ ಆಗಿ ಮತ್ತೆ ಪಶ್ಚಾತ್ತಾಪಟ್ಟರೆ ಏನು ಪ್ರಯೋಜನ ಇಲ್ಲ. ಅದಕ್ಕಿಂತ ಮೊದಲೇ ನಾವು ಜಾಗೃತರಾಗಿ ಆಡ್ಬೇಕು, ಎಂಜಾಯ್ ಮಾಡ್ಬೇಕು. ನಮ್ಮ ಮಕ್ಕಳ ಮೇಲೂ ಕೂಡ ನಮ್ದು ಜವಾಬ್ದಾರಿಯುತವಾಗಿ ನಾವು ಆಡ್ಬೇಕು. ನಾವು ದೂರ ಹೋದ್ರೆ ಇನ್ನೊಬ್ರು ಪಬ್ಲಿಕ್ ನಮ್ಮ ಜೊತೆ ಬರ್ತಾರೆ, ಎಷ್ಟೋ ಜನ ಬರ್ತಾರೆ. ಎಷ್ಟು ಅಲಾಟೆಡ್ ಮಾಡಿದ್ರೆ ಅಷ್ಟೇ ಆ ಪ್ಲೇಸ್ ಅಲ್ಲಿ ಇದು ಸ್ವಲ್ಪ ನಮ್ಮ ಜಾಗೃತವಾಗಿ ಮಾಡಿದ್ರೆ ನಮ್ಮ ಜೀವಗಳಿಗೂ ಬಂದ ಪಬ್ಲಿಕ್ ಎಲ್ರಿಗೂ ಒಳ್ಳೇದು. ಅದು ಬಿಟ್ಟು ಒಬ್ರು ಏನು ಸ್ವಲ್ಪ ಡೀಪ್ ಹೋಗ್ಬೇಕು, ವೇವ್ಸ್ ಬೇಕು, ಹೊಡಿಬೇಕು, ಅದು ಆ ತರ ಒಂದು ಮಜೆ ತಗೊಳ್ಳೋರು ಇದ್ದಾರೆ. ಅದರಿಂದ ಬೇರೆ ಪಬ್ಲಿಕ್ ಕೂಡ ಅದು ತುಂಬಾ ಎಫೆಕ್ಟ್ ಬೀಳ್ತದೆ. ನಾವು ಎಷ್ಟು ಅಲೌಟ್ ಮಾಡ್ತೇವೆ ಅಷ್ಟೇ ಇದ್ರ ಬಾರ್ಡರ್ ಆಗ್ತೇವೆ ಸರ್ ನಾವು. ಅಂದ್ರೆ ಇದು ಬೋರ್ಡ್ ಮಾಡ್ತೇವೆ, ಇಷ್ಟೇ ಪ್ಲೇಸ್ ಅಲ್ಲಿ ನೀವು ಆಡ್ಬೇಕು. ಕೆಲವರು ಏನ್ ಮಾಡ್ತಾರೆ ಅದನ್ನು ಕ್ರಾಸ್ ಮಾಡ್ತಾರೆ, ಕೆಲವರು ನಾವು ರಿಸ್ಟ್ರಿಕ್ಷನ್ ಪ್ಲೇಸ್ ಬಿಟ್ಟು ಆ ಕಡೆ ಎಲ್ಲ ಇಳಿತಾರೆ. ಬೋಟಿಂಗ್ ಈ ತರ ಏನಾದ್ರು ಇದೆಯಾ ಸರ್ ಇಲ್ಲಿ? ಯಾವ ತರ ಅಂದ್ರೆ ಈ ಪ್ಲಾನ್ ಇಲ್ಲ ಸರ್. ಅಂದ್ರೆ ನೆಕ್ಸ್ಟ್ ಇಯರ್ ಪ್ಲಾನ್ ಮೋಸ್ಟ್ಲಿ ಜಸ್ಕಿ ಈ ತರ ಎಲ್ಲ ಸ್ಪೀಡ್ ಬೋಟ್ಸ್ ಎಲ್ಲ ಬರೋ ಚಾನ್ಸಸ್ ಇದೆ. ಸ್ಪೀಡ್ ಬೋಟ್ಸ್? ಹೌದು. ಪಣಂಬೂರಲ್ಲಿ ಇದೆ, ಬಟ್ ಇಲ್ಲೂ ಆಗುವ ಇನ್ನು ಮುಂದೆ ಪಣಂಬೂರಲ್ಲಿ ಇದೆ, ಇಲ್ಲೂ ಮುಂದೆ ಆಗುತ್ತೆ, ಆಗುವ ಚಾನ್ಸಸ್ ಇದೆಯಲ್ಲ ಸರ್? ಸರ್, ಇಲ್ಲಿ ಒಂದೊಂದು ಬೋಟ್ ಆಗ್ಲಿ ಏನು ಕಾಣ್ತಾ ಇಲ್ಲ. ಇವಾಗ ನಮಗೆ ಜೂನ್ 1 ಇಂದ ಫಿಶಿಂಗ್ ಇಲ್ಲಿ ಅಲೌಡ್ ಇಲ್ಲ ಸರ್, ದೊಡ್ಡ ಬೋಟ್ಗಳಿಗೆ. ಬಟ್ ಇನ್ನು ಈ ಸಮುದ್ರ ಸ್ವಲ್ಪ ಗಾಳಿ ಇದು ಸಮುದ್ರ ಸ್ವಲ್ಪ ವೇವ್ಸ್ ಎಲ್ಲ ಜಾಸ್ತಿ ಆದ ನಂತರ ಈ ಚಿಕ್ಕ ಚಿಕ್ಕ ಬೋಟ್ಗಳನ್ನು NMPT ಇಂದ ಹೊರಗೆ ಬಂದು ಫಿಶಿಂಗ್ ಮಾಡ್ತಾರೆ. ಅದು ಯಾಕಂದ್ರೆ ಈ ಸಮುದ್ರ ಫಿಶರ್ ಮ್ಯಾನ್ ಇದೊಂದು ಏನಂದ್ರೆ ಇಮ್ಯಾಜಿನ್, ಸಮುದ್ರ ಸ್ವಲ್ಪ ಹುಡಿ ಆಗ್ಬೇಕಂದ್ರೆ ಇದಾದ ನಂತರ ಮೀನು ಸ್ವಲ್ಪ ಹತ್ರ ಬರುತ್ತೆ, ಅವಾಗೆಲ್ಲ ಮೀನು ಹಿಡಿತಾರೆ. ಬಂಗುಡೆ, ಬೂತ ಎಲ್ಲ, ಪ್ರಾನ್ಸ್ ಎಲ್ಲ ಆ ಟೈಮಲ್ಲಿ ಇಲ್ಲಿ ಹಿಡಿತಾರೆ ಸರ್. ಇದು ಫುಲ್ ಹಲವಾರು ಇದ್ರ ಸೀಯಲ್ಲಿ ಎಲ್ಲ ತುಂಬ ದೋಣಿಗಳು ಇರುತ್ತೆ, ನಾಡದೋಣಿಗಳೆಲ್ಲ ಸ್ಪೀಡ್, ಅದು ಸ್ವಲ್ಪ ಸ್ಪೀಡ್ ಇರುತ್ತೆ. ಬಟ್ ದೊಡ್ಡ ಫಿಶಿಂಗ್ ಡೀಪ್ ನೈಟ್ ಎಲ್ಲ ಅಲೌಡ್ ಇಲ್ಲ. ಇವತ್ತು ಹೋಗೋದು, ಬೆಳಿಗ್ಗೆ ಹೋಗೋದು, ಮಧ್ಯಾಹ್ನ ಒಳಗೆ ಬರ್ತದೆ. ಬಟ್ ಇಲ್ಲಿ ಒಳಗೆ ದಟ್ಟಿಗೆ ಬರೋದಿಲ್ಲ, NMPT ಒಳಗೆ ಎಂಟ್ರ್ ಆಗ್ತದೆ. ಅಲ್ಲಿ 2 months ಮಾತ್ರ ಪರ್ಮಿಷನ್ ಅವರಿಗೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಕೂರ್ಲಿಕ್ಕೆ ಆ್ಯಕ್ಚುಲಿ ಇಲ್ಲಿ ಪರ್ 1 hour 100 rupees ಸರ್. 100 rupees ಚಾರ್ಜ್ ಮಾಡ್ತೀರಾ? 2 chairs ಫುಲ್ ಹಟ್. 2 chairs and full hut. 1 hourಗೆ ಬೆಂಚಸ್ ಎಲ್ಲ ಫ್ರೀ. ಯಾವುದು ಇದು ಬೆಂಚಸ್ ಫ್ರೀ ಅಲ್ವಾ? ನಾವು ಕೂರ್ಬೋದಲ್ವಾ? ಕೂರ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಈಗ ನೋಡಿ, ಈಗ ಸಮುದ್ರದ ಅಲೆಗಳು, ಈಗ ಫಸ್ಟ್ ಅಲೆ ಇದೆ, ನಮ್ಗೊಂದು ಆಸೆ ಆಗುತ್ತೆ, ಸಮುದ್ರದ ನೀರು ಯಾವ ಥರ ಇರ್ಬೋದು, ಏನೋ ಒಂಥರ ಫೀಲಿಂಗ್, ಯಾವ ಥರ ಫೀಲಿಂಗ್ ಆಗ್ಬೋದು ಅಂತ ಇರುತ್ತೆ. ಇವಾಗ ನಿಂತ್ಕೊಳ್ತೀವಿ, ಆಗ ಒಂದು ಅಲೆ ಹೊಡೆದು ಹೋಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ನಾವು ಸ್ವಲ್ಪ ದೂರ ಹೋಗ್ತೀವಿ, ಇನ್ನೊಂದು ಅಲೆ ಬರ್ತೀವಿ, ಅಲ್ಲೋಗಿ ನಿಲ್ಲೋಣ, ಇನ್ನೂ ಚೆನ್ನಾಗಿರ್ಬೋದು ಫೀಲಿಂಗ್ ಅಂತ ಅಲ್ಲಿ ಹೋಗ್ತೀವಿ ಸರ್. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಕೆಲವರು ಡೆತ್ ಈ ಡೌನಿಂಗ್ ಕೇಸ್ ಏನಾಗುತ್ತೆ ಅಂದ್ರೆ, ಕೆಲವರು ಮುಂದೆ ಹೋಗ್ತಾರೆ, ಒಂದಿಷ್ಟು ನೀರಿಗಾದ್ರೂ ಹೋಗ್ತಾರೆ, ಎದೆ ಮಟ್ಟ ನೀರು ಒಂದು ಹೇಳಿ. ಅವಾಗ ಏನಾಗುತ್ತೆ, ಇಷ್ಟು ನೀರಲ್ಲಿ ಆಡ್ತಾ ಇರ್ತಾರೆ, ಒಂದು ವೇವ್ ಸ್ವಲ್ಪ ಎತ್ತರ ಬಂದ ನಂತರ ಅದು ಈ ಲೆವೆಲ್ಗೆ ಬರುತ್ತೆ ನೀರು. ತಲೆ ಲೆವೆಲ್ಗೆ ಬರುತ್ತೆ. ಆ ಲೆವೆಲ್ಗೆ ಬಂದ ನಂತರ ಅವನು ಸ್ಟ್ಯಾಂಡೇಬಲ್ ಇರಬೇಕು. ಅವನೇನೋ ನೀರು ಜಾಸ್ತಿ ಆಯ್ತು ಅಂತ ಸ್ವಿಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಿಮ್ ಮಾಡುವಾಗ ಏನಾಗುತ್ತೆ, ಅವನಿಗೆ ನೆಲ ಸಿಗುದಿಲ್ಲ. ಅವನೇನೇ ಅವನಿಗೆ ಎದುರಿಗೆ ಪ್ಯಾನಿಕ್ ಆಗ್ತಾನೆ. ಅವನು ಇದೇನಪ್ಪ ಜಾಸ್ತಿ ಆಯ್ತು ನೀರು ಅಂತ ಸ್ವಿಮ್ ಮಾಡ್ತಾನೆ. ಅವನು ಈ ಕಡೆಗೆ ಮಾಡೋದು ಅಲ್ಲ, ಈ ಕಡೆ ಮಾಡಿದ್ರು ಕೆಲವೊಂದು ಈ ಸಮುದ್ರದಲ್ಲಿ ಏನು ಇರುತ್ತೆ, ಕೆಲವೊಂದು ನೀರು ಸ್ವಲ್ಪ ರಿಟರ್ನ್ ಹೋಗುತ್ತೆ, ಒಮ್ಮೆ ವಾಪಸ್ ಬರುತ್ತೆ, ಮಾಡ್ತಾ ಇರುತ್ತೆ. ಸ್ವಿಮ್ ಮಾಡುವಾಗ ಸ್ವಲ್ಪ ಟೆಕ್ನಿಕ್ ಇದ್ರೆ ಅದ್ರ ಮುಂದೆ ದಡಕ್ಕೆ ಬರ್ಬೋದು. ಕೆಲವರು ಪ್ಯಾನಿಕ್ ಆಗಿ ಸ್ವಿಮ್ ಮಾಡ್ತಾರೆ. ಆ ಸ್ವಿಮ್ ಮಾಡುವಾಗ ಅವನು ಸ್ವಲ್ಪ ಎದುರಿರ್ತಾನೆ, ಕೈ ಬಿಟ್ಬಿಡ್ತಾನೆ. ಸ್ವಿಮ್ ಮಾಡ್ತಾ ಮತ್ತೆ ಅವನು ವಾಪಸ್ ಹಿಂದೆ ಹೋಗ್ತಾನೆ. ಅವನು ಸ್ಟ್ಯಾಂಡ್ ಅಪ್ ಟೈಮ್ ಅಲ್ಲಿ ಸ್ವಲ್ಪ ನಿಂತ್ರೇನೆ ಅವನಿಗೆ ಇದು ನೆಲ ಸಿಗುತ್ತೆ. ಅವನಿಗೆ ನಿಂತ್ರೆ ಸಾಕು. ಸ್ವಲ್ಪ ವೇವ್ ಬರೋ ಸ್ವಲ್ಪ ನೀರು ಎತ್ತರ ಆಗುತ್ತೆ. ವೇವ್ ಬರೋಕ್ಕಾಗುತ್ತೆ. ನಂತರ ಇಷ್ಟೇ ನೀರಿಗೆ ಬರುತ್ತೆ. ವಾಪಸ್ ರಿಟರ್ನ್ ಅಷ್ಟೇ. ಅವನೇನು ಪ್ಯಾನಿಕ್ ಆಗಿ ಎದುರಿ ಅವನು ಸ್ವಿಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಸ್ವಲ್ಪ ಈ ವೇವ್ಸ್ ಬಂದು ರಿಟರ್ನ್ ಹೋಗೋ ಟೈಮಲ್ಲಿ ನೀರು ಸ್ವಲ್ಪ ಬ್ಯಾಕಿಂಗ್ ಇರುತ್ತೆ. ಅವಾಗ ಸ್ವಲ್ಪ ಇನ್ನೊಂದು ಹೋಗ್ತಾನೆ. ಅವಾಗ ನೀರು ಅವನಿಗೆ ಬ್ಯಾಲೆನ್ಸ್ ಇದಾಗ್ತದೆ.
ಹಾಗಾಗಿ ಜನ ಸಾಯೋ ಸ್ವಿಮ್ಮಿಂಗ್ ಸಾಧ್ಯತೆ. ಗೊತ್ತಿಲ್ಲ ಅಂದ್ರೆ ಡೆತ್ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದ್ರೆ ಡೆತ್ತೆ ಅಷ್ಟು ಇದಕ್ಕೆ ಹೋಗ್ಲೇಬಾರ್ದು. ಹೋಗ್ಲೇಬಾರ್ದು. ಅವ್ನು ಸೊಂಟದಷ್ಟು ನೀರಾದ್ರೂ ನಿಂತು ಅಲ್ಲಿ ಎಂಜಾಯ್ ಮಾಡ್ಬೇಕು. ಏನಿದ್ರು ನಮ್ಮ ಸೊಂಟದಷ್ಟು ನೀರಕ್ಕೆ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದ್ರೆ ನಾವು ಜಾಸ್ತಿ ಆ ಕಡೆ ಹೋದ್ರೆ ತುಂಬಾ ನಮ್ಮ ಲೈಫ್ಗೆ ತುಂಬಾ ಡೇಂಜರ್ ಹಾನಿ. ಅದು ಡೆತ್ತಿಂಗ್ ಡೌನಿಂಗ್ ಕೇಸೇ ಆಗುತ್ತದೆ. ಸ್ವಲ್ಪ ಸ್ವಿಮ್ಮಿಂಗ್ ಗೊತ್ತಿದ್ರೆ ಏನು ಒಂದು 10% ಅದು ಗೊತ್ತಿದ್ರು ಅವನು ಇಷ್ಟು ನೀರಲ್ಲಿ ಇದ್ರೆ ಆದಷ್ಟು ನಿಲ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಈಜಲಿಕ್ಕೆ ಪ್ರಯತ್ನ ಪಟ್ರೆ ಪ್ರಾಣಕ್ಕೆ ಅಪಾಯ ಅಂತ ನೀವು ಹೇಳ್ತಾ ಇದ್ದೀರಾ. ಈಜಲಿಕ್ಕೆ ಪ್ರಯತ್ನ ಪಟ್ರೆ ಅವನು ನೀರು ವಾಪಸ್ ಹಿಂದೆನೆ ಹೋಗ್ತಾನೆ. ಅವನು ಕೆಲವು ಅಂದ್ರೆ ನೀರು ಬ್ಯಾಕ್ ವಾಟರ್ ಅಂದ್ರೆ ಹಿಂದ್ಗಡೆ ಇರುತ್ತೆ, ನೀರು ಎಳೀತದೆ. ಆ ಟೈಮಲ್ಲಿ ಅವನು ಆದಷ್ಟು ನಿಲ್ಲಿಕ್ಕೆ ಪ್ರಯತ್ನ, ಮತ್ತೆ ಎದುರಬಾರ್ದು, ಪ್ಯಾನಿಕ್ ಆಗಬಾರ್ದು, ಧೈರ್ಯ ಇರ್ಬೇಕು ಅಷ್ಟೇ. ಅಷ್ಟೊತ್ತಾಗಿ ಲೈಫ್ ಗಾರ್ಡ್ ಬಂದು ಒಂದು 5 ನಿಮಿಷ ಆದ ನಂತರ ಲೈಫ್ ಗಾರ್ಡ್ ಬಂದಿರ್ತಾರೆ ಅಲ್ಲಿ, ರೆಸ್ಕ್ಯೂ ಟ್ಯೂಬ್ ಇಟ್ಕೊಂಡೆಲ್ಲ ಬಂದಿರ್ತಾರಲ್ವಾ. ಮತ್ತೆ ಕೈಯಲ್ಲೆಲ್ಲ ಸಿಗ್ನಲ್ ಮಾಡ್ಬೇಕು ಈ ತರ ಇದ್ದೇನೆ. ಕೆಲವೊಂದು ಎದುರಿ ಏನು ಹೀಗೆಲ್ಲ ಮಾಡ್ತಾರೆ. ಮತ್ತೆ ಕ್ರೌಡ್ ಇರೋ ಟೈಮಲ್ಲಿ ಗೊತ್ತಾಗಲ್ಲ. ಅದಕ್ಕೆ ಹೇಳುದು, ಜಾಸ್ತಿ ನಾವು ಆದಷ್ಟು ಸ್ವಲ್ಪ ಜಾಗೃತರಾಗಿ ಸೇಫ್ ಝೋನ್ ಅಲ್ಲಿ ನಾವು ಆಡಿದ್ರೆ ನಮ್ಗೆ ಒಳ್ಳೇದು. ಅದು ಬಿಟ್ಟು ನಾವು ಡೇಂಜರ್ ಝೋನ್ಗೆ ಹೋದ್ರೆ ನಮ್ಗೆ ಜೀವಕ್ಕೆ ಹಾನಿ. ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.